ಬೆಂಗಳೂರಿನ ವೀವರ್ಸ್ ಕಾಲೋನಿ ಕಸದ ಕೊಂಪೆ ಆಗಿದೆ ಅಂತ. ಕಾಲೋನಿ ರಸ್ತೆಗಳಲ್ಲೂ ಸಹ ರಾಶಿ ರಾಶಿ ಕಸದ ತಾಂಡವವಾಡ್ತಾ ಇದೆ. ಕೇಳೋರೇ ಇಲ್ಲ. ಕೊಳೆತ ಕಸದ ರಾಶಿಯಿಂದ ಹೊರಬರುತ್ತಿದೆ ಕೆಟ್ಟ ವಾಸನೆ. ಜನರು ಅಥವಾ ನಿವಾಸಿಗಳು ಮೂಗು ಮುಚ್ಚಿಕೊಂಡೇ ಓಡಾಡುವಂತಹ ಪರಿಸ್ಥಿತಿಯನ್ನ ಅಧಿಕಾರಿಗಳು ನಿರ್ಮಿಸಿದ್ದಾರೆ. ದೂರು ಕೊಟ್ಟರು ಕ್ಯಾರೆ ಅನ್ನದ ಬಿಬಿಎಂಪಿ ಅಧಿಕಾರಿಗಳು. ಅವ್ರಿಗೆ ಮೇ ಬಿ ನಿದ್ದೆಗಿದ್ದೆಲಿ ಇರ್ತಾರೆ ಅನಿಸ್ತದೆ. ಬಿಬಿಎಂಪಿ ಹೆಲ್ತ್ ಇನ್ಸ್ಪೆಕ್ಟರ್ ಏನು ನಿದ್ದೆ ಮಾಡ್ತಾ ಇದ್ದಾರಾ, ಅದೇ ಪ್ರಶ್ನೆ ಮಾಡ್ತಾ ಇರುವಂತದ್ದು ನಾವು ಸಹ ಜನಸಾಮಾನ್ಯರು. ಡಿಸಿಎಂ ಡಿಕೆ ಶಿವಕುಮಾರ್ ಗ್ರೇಟರ್ ಬೆಂಗಳೂರು ಇದೇನಾ ಸ್ವಾಮಿ? ಗ್ರೇಟರ್ ಬೆಂಗಳೂರು ಇದೇನಾ? ತ್ಯಾಜ್ಯದ ಕೊಂಪೆ ಮಾಡೋದಾ? ಕಸದ ಸಮಸ್ಯೆ ಬಗೆಹರಿಸಲಾರದವರು ಗ್ರೇಟರ್ ಬೆಂಗಳೂರು ಮಾಡ್ತಾರಾ? ಕಸದ ಸಮಸ್ಯೆಗೆ ಮುಕ್ತಿ ಕೊಡಕ್ಕಾಗ್ತಾ ಇಲ್ಲ, ಗ್ರೇಟರ್ ಬೆಂಗಳೂರು ಹೆಂಗ್ ಮಾಡ್ತೀರಿ? ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಕಾಲೋನಿ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನ ವೀವರ್ಸ್ ಕಾಲೋನಿ ಕಸದ ಕೊಂಪೆ ಆಗಿದೆ. ವೀವರ್ಸ್ ಕಾಲೋನಿಯಲ್ಲಿ ರಾಶಿ ರಾಶಿ ಕಸ ನಾವು ನಿಮ್ಗೆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೀವಿ, ನೀವು ಸಹ ಗಮನಿಸ್ತಾ ಇದ್ದೀರಿ. ಅಲ್ಲಿ ಯಾರೋ ಅಥವಾ ಒಬ್ಬ ತ್ಯಾಜ್ಯ ಆಯುವಂತ ವ್ಯಕ್ತಿ ಆ ಒಂದು ಕಸದ ರಾಶಿಯಲ್ಲಿ ಒಂದಿಷ್ಟು ತ್ಯಾಜ್ಯಗಳನ್ನ ಆಯ್ದುಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಹಸುಗಳು, ಜಾನುವಾರುಗಳು ಸಹ ಆ ತ್ಯಾಜ್ಯವನ್ನ ತಿಂತಾ ಇದ್ದಾರೆ. ಪ್ಲಾಸ್ಟಿಕ್ ಅನ್ನ ತಿಂದು ಆ ಜಾನುವಾರುಗಳಿಗೂ ಸಹ ತೊಂದರೆ. ಜೊತೆಗೆ ಅಲ್ಲಿ ಅಂಗಡಿ ಮುಗ್ಗಟ್ಟುಗಳನ್ನ ನೀವು ಗಮನಿಸಬಹುದು. ಸುತ್ತಲೂ ಸಹ ಅಂಗಡಿ ಮುಗ್ಗಟ್ಟುಗಳಿವೆ. ಅದಕ್ಕೆ ಬೆಂಕಿ ಹಚ್ಚುವ ಕೆಲಸವನ್ನು ಸಹ ಇವರು ಮಾಡಿದ್ದಾರೆ. ಬೆಂಕಿ ಹಚ್ಚುವ ಕೆಲಸ ಮಾಡಿ ಕೈ ತೊಳೆದುಕೊಳ್ಳುವಂತ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ತ್ಯಾಜ್ಯವನ್ನ ಬೇರೆಡೆ ಎತ್ಕೊಂಡು ವಿಲೇವಾರಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಎಷ್ಟು ಪ್ರಮಾಣದಲ್ಲಿದೆ ನೋಡಿ. ಅಲ್ಲಿ ಪರಿಸರ ಮೊದಲಿಗೆ ಅದು ಆ ಒಂದು ಭಾಗ ಬಿಬಿಎಂಪಿ ವ್ಯಾಪ್ತಿಗೆ ಬರ್ತದೆ. ಜೊತೆಗೆ 194 ವಾರ್ಡ್ ಗೊಟ್ಟಿಗೆರೆಗೆ ಬರ್ತದೆ. ಜೊತೆಗೆ ಅರಣ್ಯ ಪ್ರದೇಶಕ್ಕೂ ಸ್ವಲ್ಪ ಬರುತ್ತೆ. ಅರಣ್ಯ ಪ್ರದೇಶ ಹಾಗೂ 194 ವಾರ್ಡ್ ಬಿಬಿಎಂಪಿ ಎರಡಕ್ಕೂ ಸಹ ಹೊಂದ್ಕೊಂಡಂತಿದೆ ಈ ಒಂದು ಜಾಗ. ಆ ಜಾಗದಲ್ಲಿ ತಂದು ಕಸವನ್ನ ಡಂಪ್ ಮಾಡಿದ್ದಾರೆ, ಕಸವನ್ನ ಎಸೆದಿದ್ದಾರೆ. ಆ ಸುತ್ತಲೂ ಆ ರಸ್ತೆ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ನೀವು ಸುಮಾರು 500 ಮೀಟರ್ ವ್ಯಾಪ್ತಿಯಲ್ಲಿ ಕಸದ ರಾಶಿ ನಿಮ್ಮನ್ನ ಸ್ವಾಗತ ಮಾಡ್ತದೆ. ಅಲ್ಲಿಂದ ವೀವರ್ಸ್ ಕಾಲೋನಿಯಿಂದ ಬಿಲ್ವಾರದಳ್ಳಿಗೆ ಹೋಗುವಂತಹ ಸಂದರ್ಭ, ಆ ಒಂದು ಜಾಗದಲ್ಲಿ, ಆ ಒಂದು ಪ್ರದೇಶದಲ್ಲಿ ಬಲಗಡೆಗೂ ಹಾಗೂ ಎಡಗಡೆಗೂ, ಬಲಭಾಗ ಮತ್ತೆ ಎಡಭಾಗದಲ್ಲೂ ಸಹ ಕಸದ ರಾಶಿ ನಿಮ್ಮನ್ನ ಸ್ವಾಗತ ಮಾಡುತ್ತೆ. ಬೇರೊಂದು ಊರಿಗೆ ಹೋಗ್ಬೇಕಾದ್ರೆ ಆ ಗಬ್ಬು ನಾರುವ ಪ್ರದೇಶದಲ್ಲಿ ಜನರು ವಾಸಿಸೋದಾದ್ರೂ ಹೇಗೆ? ಆ ನಿಟ್ಟಿನಲ್ಲಿ ಈ ಒಂದು ನಿರ್ಲಕ್ಷ್ಯತನ ತೋರಿರುವಂತದ್ದು ಬಿಬಿಎಂಪಿ. ಆ ಹೆಲ್ತ್ ಇನ್ಸ್ಪೆಕ್ಟರ್ಗೆ ನಾನು ಮುಂದೆ ಮಾತನಾಡಿಸ್ತಾ ಹೋಗ್ತೀನಿ. ಅವರ ರಿಯಾಕ್ಷನ್ ಏನಿರುತ್ತೆ ಕೇಳೋಣ. ಮೇ ಬಿ ನಿದ್ದೆಗಿದ್ದೆಯಿಂದ ಎದ್ದಿದ್ರೆ ನಾನು ಮತ್ತೆ ಅವ್ರನ್ನ ಕನೆಕ್ಟ್ ಮಾಡುವಂತ ಕೆಲಸವನ್ನ ಮಾಡ್ತೀನಿ. ಎಸ್, ಈಗ ಈ ಒಂದು ನಿರ್ಲಕ್ಷ್ಯವನ್ನ ತೋರ್ತಾ ಇರುವಂತಹ ಬಿಬಿಎಂಪಿ ಅಧಿಕಾರಿಗಳು, ಜೊತೆಗೆ ಜಾಣ ಮೌನವನ್ನು ವಹಿಸಿರುವಂತಹ ಅರಣ್ಯ ಅಧಿಕಾರಿಗಳು, ಅವರಿಗೂ ಸಹ ಈ ಒಂದು ಪ್ರಜ್ಞೆ ಇರಬೇಕು. ಯಾಕಂದ್ರೆ ಪರಿಸರವನ್ನ ಉಳಿಸುವಂತಹ ಕೆಲಸ ಅರಣ್ಯ ಅಧಿಕಾರಿಗಳ ಕೆಲಸ. ಅರಣ್ಯ ವ್ಯಾಪ್ತಿಯಲ್ಲಿ ಈ ಒಂದು ಕಸವನ್ನ ಬಿಸಾಡಿದ್ದಾರೆ ಅನ್ನೋದಾದ್ರೆ ಖಂಡಿತವಾಗ್ಲೂ ನೀವು ಸಹ ಅವರಿಗೆ ನೋಟಿಸ್ ಅನ್ನ ಕೊಡಬೇಕು. ನೋಟಿಸ್ ಅನ್ನ ಕೊಟ್ಟು ಆ ತ್ಯಾಜ್ಯವನ್ನ ಕೂಡಲೇ ಅದನ್ನ ತೆರವು ಮಾಡುವಂತ ಕೆಲಸಕ್ಕೆ ನೀವು ಮುಂದಾಗಬೇಕು. ಆದ್ರೆ ನೀವು ಯಾವ ಕೆಲಸನೂ ಸಹ ಮಾಡಲಿಲ್ಲ. ಅವ್ರ ಪಾಡಿಗೆ ಅವರು ಸುಮ್ಮನಾಗಿದ್ದಾರೆ, ಇವ್ರ ಪಾಡಿಗೆ ಇವ್ರು ಸುಮ್ಮನಾಗಿದ್ದಾರೆ. ಇಬ್ಬರನ್ನು ನೋಡ್ಕೊಂಡು ಜನಪ್ರತಿನಿಧಿಗಳು ತೆಪ್ಪಗಿದ್ದಾರೆ. ಇಷ್ಟೇ ಆಗ್ತಾ ಇರುವಂತದ್ದು. ಕಾಲೋನಿಯ ಜನರಿಗೆ ಸಾಂಕ್ರಾಮಿಕ ರೋಗ ಬಂದ್ರು ಅವ್ರಿಗೇನ್ ತೊಂದ್ರೆ? ಆರಾಮಾಗಿರ್ತಾರೆ, ಎಸಿ ಕಾರಲ್ಲಿ ಓಡಾಡ್ತಾ ಇರ್ತೀನಿ ನಾನು. ಅವ್ರಿಗೆ ಏನಕ್ಕೆ ತೊಂದರೆ ಯಾಕೆ ಆಗಬೇಕು? ಜನಪ್ರತಿನಿಧಿಗಳಿಗೆ, ಆರೋಗ್ಯ ಅಧಿಕಾರಿಗಳಿಗೆ, ಮತ್ತೆ ಅಲ್ಲಿನ ಬಿಬಿಎಂಪಿ ಸಿಬ್ಬಂದಿಗಳಿಗೆ. ವಾರ್ಡ್ನಲ್ಲಿರುವ ಕಸದ ಸಮಸ್ಯೆ ಮತ್ತು ಒಳಚರಂಡಿ ಅವ್ಯವಸ್ಥೆಗಳಿಂದ ವೀವರ್ಸ್ ಕಾಲೋನಿ ನಿವಾಸಿಗಳು ಬಾಯಿ ಬಡ್ಕೊಳ್ಳುವಂತ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಅಧಿಕಾರಿಗಳು. ಒಬ್ಬೆ ಹೊಡಿಬೇಕು. ಈ ಕಸ ಯಾವಾಗ ತೆಗಿತೀರಿ? ಜಾನುವಾರುಗಳು ಅದನ್ನ ತಿಂದು ಅವಕ್ಕೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ? ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾ ಇದ್ರೆ ಅಲ್ಲೂ ಸಹ ಒಂದಿಷ್ಟು ಪೊಲ್ಯೂಷನ್ ಮಾಡುವಂತ ಕೆಲಸ, ವಾಯು ಮಾಲಿನ್ಯ ಮಾಡುವಂತ ಕೆಲಸ. ಬೆಂಕಿ ಹಚ್ಚಿದ್ರೆ ಅಲ್ಲಿ ಮತ್ತೊಂದಿಷ್ಟು ಬೂದಿಯಲ್ಲಿ ಪ್ರಮಾಣ ಜಾಸ್ತಿ ಆಗ್ತದೆ. ಮತ್ತೆ ಅದೇ ಪರಿಸ್ಥಿತಿ ಇನ್ನೊಂದಿಷ್ಟು ಜನ ತಂದು ಅದನ್ನ ಕಸವನ್ನ ಡಂಪ್ ಮಾಡ್ತಾರೆ, ಮತ್ತೆ ಬೆಂಕಿ ಹಚ್ಚಿ. ಸೊ ಅಲ್ಲಿ ಬೆಂಕಿ ಹಚ್ಚಕ್ಕೆ ಒಂದು ಜಾಗ ಮಾಡ್ಕೊಳ್ಳಿ. ಕಸದ ವಿಲೇವಾರಿ ಜಾಗ ಬೇರೆ ಕಡೆ ಇದ್ರೂ ಸಹ ಅಲ್ಲಿ ಬೆಂಕಿ ಹಚ್ಚೋದಕ್ಕೆ ಆ ಊರಿನ ಮಧ್ಯ ಭಾಗದಲ್ಲೇ ಇನ್ನೊಂದು ಊರಿಗೆ ಹೋಗುವಂತ ಸಂದರ್ಭದಲ್ಲಿ ಆ ಒಂದು ರಸ್ತೆ ಮಧ್ಯದಲ್ಲಿರುವಂತಹ ಈ ಪ್ರದೇಶ ಇದು. ಇದನ್ನ ತ್ಯಾಜ್ಯದ ಪ್ರದೇಶವಾಗಿ ಡಂಪಿಂಗ್ ಯಾರ್ಡ್ ಆಗಿ ಪರಿವರ್ತಿಸಿದ್ದಾರೆ.
ಇದು ಯಾರು ಪರಿವರ್ತಿಸಿಲ್ಲ, ಈ ಅಧಿಕಾರಿಗಳ ನಿರ್ಲಕ್ಷ್ಯ ಅಷ್ಟೇ. ಈಗ ಜನರಿಗೂ ಸಹ ಒಂದು ರೀತಿಯಾದಂತಹ ಬುದ್ಧಿ ಇರಬೇಕು, ತಲೆಯಲ್ಲಿ ಒಂದ್ ಸ್ವಲ್ಪ ಪರಿಜ್ಞಾನವನ್ನ ಇಟ್ಕೋಬೇಕು. ರಸ್ತೆ ಎಲ್ಲಿ ಸಿಗ್ತಾ ಇದೆ, ರಸ್ತೆ ಮಧ್ಯೆ ಅಥವಾ ರಸ್ತೆ ಪಕ್ಕದಲ್ಲಿ ಅಕ್ಕಪಕ್ಕ ಏನು ಖಾಲಿ ಇಲ್ವಾ, ಕಸನ ತೆಗೆದು ಬಿಸಾಕ್ಬಿಡೋದು, ಲೆಫ್ಟ್ಗೆ ಹಾಕ್ಬಿಟ್ಟು ಆರಾಮಾಗಿ ಅವ್ರು ಹೋಗ್ತಾರೆ. ಒಂದ್ ಗಾಡಿಲಿ ತಗೊಂಡ್ಬರ್ತಾರೆ, ಕಸನ ತೆಗೆದು ಲೆಫ್ಟ್ಗೆ ಹಾಕ್ತಾರೆ. ಅದಕ್ಕೂ ಸಹ ಅಧಿಕಾರಿಗಳೇ ಕಾರಣ. ಯಾಕೆ ಅಂದ್ರೆ ಅಲ್ಲೊಂದು ಡಂಪಿಂಗ್ ಯಾರ್ಡ್ ಅಂತ ಇರುತ್ತೆ, ಅದನ್ನೇ ಮೊದಲನೇದಾಗಿ ತೆರವು ಮಾಡಿರಲ್ಲ. ಜನರು ಏನ್ ಮಾಡ್ತಾರೆ, ಇದೇ ಡಂಪಿಂಗ್ ಯಾರ್ಡ್ ಅಂತಾರೆ. ಅಲ್ಲೊಂದಿಷ್ಟು ಕಸ ಶೇಖರಣೆ ಆಯ್ತು ಅಂದ್ರೆ ಅದು ಡಂಪಿಂಗ್ ಯಾರ್ಡ್ ಅವ್ರಿಗೆ. ಅಲ್ಲೇನು ಅಧಿಕೃತ ಬೋರ್ಡ್ಗಳಿರಲ್ಲ, ನಾಮಫಲಕಗಳಿರಲ್ಲ, ಜಸ್ಟ್ ಡಂಪಿಂಗ್ ಯಾರ್ಡ್ ಅಲ್ಲಿ ಹಾಕ್ಬಿಟ್ಟು ಹೋಗ್ತಾರೆ. ಸೊ ಹಾಕ್ತಾ 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 ಅದು ದೊಡ್ಡ ರಾಶಿ ಆಗ್ತದೆ, ಕಸದ ರಾಶಿ ಆಗುತ್ತೆ. ಅದನ್ನ ಎತ್ತಕ್ ಮಾತ್ರ ಯಾರು ಬರಲ್ಲ. ಸುಮ್ನೆ ಹೇಗಿದೆಯೋ ಹಾಗೆ ಬಿಟ್ಬಿಟ್ಟು ಕಣ್ಣು ಮುಚ್ಕೊಂಡು ಸುಮ್ನೆ ಆರಾಮಾಗಿರ್ತಾರೆ, ಓಡಾಡ್ಕೊಂಡು. ಸಾಧ್ಯವಾದ್ರೆ ಮೂಗು ಮುಚ್ಕೊಂಡು ಅದಕ್ಕೊಂದು ಮೂಗಿಗೆ ಒಂದು ಕರ್ಚೀಫೋ ಅಥವಾ ಮಾಸ್ಕೋ ಹಾಕೊಂಡು ಓಡಾಡ್ತಾರೆ. ಹೊತ್ತು ಅದನ್ನ ಎತ್ತುವಂತ ಕೆಲಸ, ಅದಕ್ಕೆ ದೂರನ್ನ ಕೊಟ್ಟಿ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಮಾತನಾಡಿ ಅದನ್ನ ತೆಗೆಸುವಂತ ಕೆಲಸನ ಜನರು ಮಾಡಲ್ಲ, ಜನಪ್ರತಿನಿಧಿಗಳು ಮಾಡಲ್ಲ, ಅಧಿಕಾರಿಗಳು ಮೊದಲೇ ಮಾಡಲ್ಲ. ಮೊದಲಿಗೆ ಆ ಅಧಿಕಾರಿಗಳಿಗೆ ಬೇಕಾಗೇ ಇಲ್ಲ. ಅವ್ರು ಎಷ್ಟಿದೆ, ಅವ್ರ ಜೀವನ ಎಷ್ಟಿದೆ ಅಷ್ಟು ಮಾತ್ರ ನೋಡ್ಕೊಂಡ್ರೆ ಸಾಕು. ಮತ್ತೆ ಸಾರ್ವಜನಿಕ ಜೀವನದಲ್ಲಿ ಯಾಕ್ರಿ ಬರ್ತೀರಿ? ಬಿಡಿ, ರಿಸೈನ್ ಮಾಡಿ, ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗಿ. ಬೇರೆ ಯಾರು ದಕ್ಷ ಅಧಿಕಾರಿಗಳು ಬಂದ ಕೆಲಸನಾರು ಮಾಡ್ತಾರೆ. ಸುಮ್ನೆ ಈಗ DCM DK ಶಿವಕುಮಾರ್ ಅವ್ರು ಹೇಳ್ತಾ ಇರ್ತಾರೆ, ನಾನು ಗ್ರೇಟರ್ ಬೆಂಗಳೂರನ್ನ ನಿರ್ಮಾಣ ಮಾಡ್ತೀನಿ, ನಾನು ಗ್ರೇಟರ್ ಬೆಂಗಳೂರು ಮಾಡ್ಬಿಡ್ತೀನಿ, ಒಂದು ರೀತಿಯಾದಂತ ಸ್ವರೂಪವನ್ನ ಕೊಟ್ಟು ಬಿಡ್ತೀನಿ ಬೆಂಗಳೂರಿಗೆ, ಅತ್ಯಾಧುನಿಕ ಟಚ್ ಅನ್ನ ಕೊಡ್ತೀನಿ, ಅತ್ಯಾಧುನೀಕರಣ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಇಂಥ ಅಧಿಕಾರಿಗಳನ್ನ ಇಟ್ಕೊಂಡು ನೀವೇನಾದ್ರೂ ಗ್ರೇಟರ್ ಬೆಂಗಳೂರು ಮಾಡಕ್ ಹೋಗ್ತೀನಿ ಅಂದ್ರೆ ಖಂಡಿತವಾಗ್ಲೂ ನಿಮ್ಮೇಲೆ ಗೂಬೆ ಕೂರಿಸಿ ನಿಮ್ಮನ್ನೇ ಕೆಳಗಿಳಿಸುವಂತ ಕೆಲಸಕ್ಕೆ ತಗೊಬಂದು ಕೈ ಹಾಕ್ಬಿಡ್ತಾರೆ, ನಿಲ್ಲಿಸ್ಬಿಡ್ತಾರೆ. ನಿಮ್ಮನ್ನು ಕೆಳಗಿಳಿಸುವಂತ ಕೆಲಸನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ. ಅದ್ರಲ್ಲಿ ಯಾವುದೇ ಅನುಮಾನನೇ ಇಲ್ಲ. ಅಷ್ಟು ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಧಿಕಾರಿಗಳು. BBMP ಅವರಂತೂ ಮಾತಾಡಂಗೆ ಇಲ್ಲ ಅವ್ರ ಬಗ್ಗೆ. ಅಷ್ಟು ಅದ್ಭುತವಾದ ಕಾರ್ಯವೈಖರಿ. ತಾವು ನೋಡ್ಬೋದು, ಎಲ್ಲೆಲ್ಲಿ ಇಡೀ ಊರಿನ ಕಸನ ತೆಗೆದು ಅಲ್ಲೆಲ್ಲೋ ಒಂದು ಕಡೆ ಡಂಪ್ ಮಾಡಿದ್ದಾರೆ. ಆ ಕಡೆಗೆ ಈ ಮುಂಚೆ ಅಲ್ಲಿ ಸ್ಮಶಾನಕ್ಕೆ ಮೀಸಲಿಟ್ಟಿದ್ರು, ಆದ್ರೆ ಅದು ಅರಣ್ಯ ಪ್ರದೇಶ ಆಗಿರೋದ್ರಿಂದ ಅದನ್ನ ಸೀಲ್ ಔಟ್ ಮಾಡಿ ಅಲ್ಲಿರುವಂತಹ ಏನು ಸ್ಮಶಾನದ ಜಾಗವನ್ನ ತೆರವು ಮಾಡಿದ್ರು. ತೆರವು ಮಾಡಿ ಈಗ ಅರಣ್ಯ ಪ್ರದೇಶ ತನ್ನ ವ್ಯಾಪ್ತಿ ಅಂತ ಕಾಂಪೌಂಡ್ ಅನ್ನು ನಿರ್ಮಾಣ ಮಾಡ್ಕೊಂಡಿದೆ. ಈ ಕಡೆ ಅರಣ್ಯ ಪ್ರದೇಶ ವ್ಯಾಪ್ತಿಯಲ್ಲಿ ಒಂದಿಷ್ಟು ಗಿಡ ಮರಗಳನ್ನು ನಡೆಸೋದಕ್ಕೆ ಅಲ್ಲೊಂದು ಬೆಟ್ಟ ಇದೆ, ಈಶ್ವರ ದೇವಸ್ಥಾನ ಬೆಟ್ಟ ಇದೆ. ಆ ಬೆಟ್ಟದ ಒಂದು ಅರ್ಧ ಭಾಗ ಅರಣ್ಯ ಪ್ರದೇಶಕ್ಕೆ ಹೋಗ್ತದೆ. ಸೊ ಈ ಅರಣ್ಯ ಪ್ರದೇಶದ ವ್ಯಾಪ್ತಿ ಜೊತೆಗೆ ಈ ಗೊಟ್ಟಿಗೆರೆ 194 ವಾರ್ಡ್ ಬರುವಂತ ವ್ಯಾಪ್ತಿಯಲ್ಲಿ ಅದು ಒಂದು ರೀತಿಯಾಗಿ ತ್ಯಾಜ್ಯ ಕೇಂದ್ರವಾಗಿದೆ. ಡಂಪಿಂಗ್ ಯಾರ್ಡ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಆ ಕಡೆ ನಾವು ದೃಶ್ಯಾವಳಿಯಲ್ಲಿ ನೋಡ್ಬೋದು, ಬಲಭಾಗಕ್ಕೂ ಕಸ, ಎಡಭಾಗಕ್ಕೂ ಕಸ. ಅದನ್ನ ಒಂದು ರೀತಿಯಾಗಿ ಚಿಂದಿ ಆಯುವಂತಹ ವ್ಯಕ್ತಿಗಳು ಸಹ ಅಲ್ಲಿ ನಮಗೆ ಕಾಣಸಿಗ್ತಾ ಇದ್ದರ ಜೊತೆಗೆ ಜಾನುವಾರುಗಳು ಎಷ್ಟು ಅಪಾಯಕಾರಿ. ಆ ಜಾನುವಾರು ಅದನ್ನ ತಿನ್ಕೊಂಡು ಮತ್ತೆ ಮಾಲೀಕನ ಮನೆ ಸೇರುತ್ತೆ. ಆ ತ್ಯಾಜ್ಯವನ್ನ ತಿಂದ ಮೇಲೆ ಬರುವಂತಹ ಹಾಲು ಅದು ನಿಜವಾಗ್ಲೂ ಸಹ ಶುದ್ಧವಾಗಿರುತ್ತಾ? ಒಂದು ಪ್ರಶ್ನೆ ಬರಲ್ವಾ? ಬಿಡಾಡಿ ದನಗಳು ಅಲ್ಲಿ ತಿಂದಂತಹ ತ್ಯಾಜ್ಯದಿಂದ ಏನಾದ್ರು ಪೌಷ್ಟಿಕಾಂಶ ಇರುತ್ತಾ ಆ ಹಾಲಿನಲ್ಲಿ? ಆ ಫ್ಯಾಟ್ ಅನ್ನ ಅಳಿಬೇಕಾದ್ರೆ ಗೊತ್ತಾಗುತ್ತೆ ಅದು. ಈ ಹಾಲನ್ನ ಏನಾದ್ರು ಮಕ್ಕಳು ಕುಡಿದ್ರೆ ಮಕ್ಕಳಿಗೆ ಯಾವ ರೀತಿಯಾದಂತಹ ಕಾಯಿಲೆಗಳು ಬರಬೇಕು, ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗಲ್ವಾ? ಏನು ಅಧಿಕಾರಿಗಳಿದ್ದಾರೆ ಇವರು ಅಂದ್ರೆ ನಿಜವಾಗ್ಲೂ ನಿದ್ದೆಗೆ ಜಾರಿದ್ದಾರೆ ಅಂತಾನೆ ಹೇಳಬೇಕು. ಅವ್ರಿಗೆ ನೀವೆಷ್ಟೇ ಬೈಯಿರಿ, ನೀವೆಷ್ಟೇ ಅವ್ರನ್ನ ಹೊಗಳ್ರಿ, ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ, ಆರಾಮಾಗಿರ್ತಾರೆ. ನನಗೆ ಗೊತ್ತೇ ಇಲ್ವೇನೋ ಅನ್ನಂಗಿರ್ತಾರೆ. ನಾನು ಮುಂದೆ ಆ ಆರೋಗ್ಯ ಅಧಿಕಾರಿನ ಮಾತಾಡಿಸ್ತೀನಿ. ಈಗ ಸದ್ಯಕ್ಕೆ ಈ ಅವ್ಯವಸ್ಥೆಗಳನ್ನ ಒಂದು ರೀತಿಯಾಗಿ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಬನ್ನಿ.
ಎಸ್, ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ವೀವರ್ಸ್ ಕಾಲೋನಿ ಅಂದ್ರೆ ಗೊಟ್ಟಿಗೆರೆ ವಾರ್ಡ್ನ 194 ವಾರ್ಡ್ನ ವ್ಯಾಪ್ತಿಯಲ್ಲಿ ಬರುವಂತಹ ವೀವರ್ಸ್ ಕಾಲೋನಿಯ ಒಂದು ಪ್ರದೇಶದಿಂದ ಅಂದ್ರೆ ವೀವರ್ಸ್ ಕಾಲೋನಿಯಿಂದ ಬಿಲ್ವಾರದಹಳ್ಳಿಗೆ ಹೋಗುವಂತ ಮಾರ್ಗ, ಅಲ್ಲಿ ಒಂದ್ ಕಡೆ ಅರಣ್ಯ ಪ್ರದೇಶ ವ್ಯಾಪ್ತಿಗೂ ಬರುತ್ತೆ, ಜೊತೆಗೆ ಬಿಬಿಎಂಪಿಯ ಒಂದು ವ್ಯಾಪ್ತಿಗೂ ಬರುತ್ತೆ. ಆ ಎರಡೂ ಬದಿಗಳಲ್ಲೂ ಸಹ, ರಸ್ತೆಯ ಎರಡೂ ಬದಿಗಳಲ್ಲೂ ಸಹ ಕಸದ ರಾಶಿ ತಾಂಡವವಾಡ್ತಾ ಇದೆ. ಅದನ್ನ ಒಂದಿಷ್ಟು ಜಾನುವಾರುಗಳು ಸಹ ಅದನ್ನ ತಿಂದು ಒಂದು ರೀತಿಯಾಗಿ ಕಾಯಿಲೆಗೆ ತುತ್ತಾಗುವಂತ ಪ್ರಮೇಯಗಳು ಉದ್ಭವ ಆಗಿರುವಂಥದ್ದು. ಮತ್ತೆ ಆ ಕೊಳೆತ ವಾಸನೆಯಿಂದ ಅಲ್ಲಿನ ನಿವಾಸಿಗಳು ಜೀವನನೇ ಮಾಡಕ್ ಆಗ್ತಾ ಇಲ್ಲ, ವಾಸಿಸಲು ಸಹ ಯೋಗ್ಯವಲ್ಲದ ಸ್ಥಿತಿಯಲ್ಲಿ ಈಗ ಅಲ್ಲಿ ಬದುಕ್ತಾ ಇದ್ದಾರೆ, ಬದುಕನ್ನು ಕಟ್ಕೊತಾ ಇದ್ದಾರೆ. ಅಂದ್ರೆ ನಿಜವಾಗ್ಲೂ ಬಿಬಿಎಂಪಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ನಿಜವಾಗ್ಲೂ ಅಲ್ಲಿರುವಂತಹ ಏನು ಅಧಿಕಾರಿಗಳೇನಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ, ಅವರಿಗೆ ಜನರು ಚೀಮಾರಿ ಹಾಕಬೇಕು, ಅಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಅಲ್ಲಿ ಇರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಚಂದ್ರು ಅವರು ನೇರ ಸಂಪರ್ಕದಲ್ಲಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಎಸ್ ಚಂದ್ರು, ಅಧಿಕಾರಿಗಳು ಜನಪ್ರತಿನಿಧಿಗಳು ಇವರು ಏನಾದ್ರು ಇದಾರಾ ಆ ಭಾಗದಲ್ಲಿ? ಖಂಡಿತವಾಗ್ಲೂ ಈ ಒಂದು ವಿಚಾರದಲ್ಲಿ ಹೇಳ್ಬೇಕಾದ್ರೆ ಬಿಬಿಎಂಪಿಯಲ್ಲಿ ಒಂದಷ್ಟು ಜನಪ್ರತಿನಿಧಿಗಳು ಇಲ್ತಾ ಇದೆ. ಯಾಕಂದ್ರೆ ಬಿಬಿಎಂಪಿ ಎಲೆಕ್ಷನ್ ಈಗಾಗಲೇ ಸಾಕಷ್ಟು ವರ್ಷಗಳಾಗಿದೆ. ಸಾಕಷ್ಟು ವರ್ಷಗಳಿಂದ ಇಲ್ಲಿ ಎಲೆಕ್ಷನ್ ಬಿಬಿಎಂಪಿಯಲ್ಲಿ ಯಾವುದೇ ಚುನಾವಣೆ ನಡೆದಿಲ್ಲ. ಆ ಒಂದು ವಿಚಾರ ಜನಪ್ರತಿನಿಧಿಗಳು ಎಲ್ಲೂ ಕೂಡ ಕಂಡು ಬರ್ತಿಲ್ಲ. ಅದರಲ್ಲೂ ಕೂಡ ಇದು ಆ ಒಂದು ವಿಚಾರವನ್ನ ಇಟ್ಕೊಂಡು ಇಲ್ಲಿ ಅಧಿಕಾರಿಗಳು ಕಳ್ಳಾಟವನ್ನು ಆಡ್ತಾ ಇರುವಂತಕ್ಕಂಥದ್ದು. ಈ ಗೊಟ್ಟಿಗೆರೆ ವಾರ್ಡ್ನ ಈ ವಿವರ್ಸ್ ಕಾಲೋನಿಯಲ್ಲಿ, ಈ ವಿವರ್ಸ್ ಕಾಲೋನಿ ಒಂದು ಪಕ್ಕದಲ್ಲಿ ಒಂದು ಫಾರೆಸ್ಟ್ ಜಾಗ ಆಗಿರ್ಬೋದು, ಮತ್ತೆ ಗ್ರಾಮ ಪಂಚಾಯತಿಗಳು ಸಾಕಷ್ಟು ಇದಾವೆ. ಆಮೇಲೆ ಒಂದಷ್ಟು ವಿಚಾರಗಳನ್ನ ಹೇಳ್ಬೋದು. ಇಲ್ಲಿ ಫಾರೆಸ್ಟ್ ಅಟ್ಯಾಚ್ ಇರುವಂತಹ ಜಾಗ, ಅದು ಕೂಡ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಈ ಒಂದು ಪಾಲಿಕೆಯಲ್ಲಿ ಒಂದು ಕಸ ಸಮಸ್ಯೆಯನ್ನು ಸಾಕಷ್ಟು ತಿಂಗಳಿಂದ ಇಲ್ಲಿನ ಗ್ರಾಮಸ್ಥರು ಕಸ ಸಮಸ್ಯೆಯಿಂದ ಇಲ್ಲಿ ತೊಂದರೆನ ಉಂಟಾಗ್ತಾ ಇರೋದು. ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಬಿಬಿಎಂಪಿ ಆ ಹೆಲ್ತ್ ಇನ್ಸ್ಪೆಕ್ಟರ್ ವಿಚಾರವನ್ನ ತಿಳಿಸಿದ್ರು ಕೂಡ ಯಾವುದೇ ರೆಸ್ಪಾನ್ಸ್ ಅನ್ನ ತಗೊಳ್ಳಲ್ಲ. ತಗೋತೀವಿ, ನಾವು ಮಾಡ್ತೀವಿ ಅನ್ನೋ ಕಳ್ಳಾಟಗಳನ್ನ ಆಡತಕ್ಕಂಥದ್ದು, ಕುಂಟು ನೆಪಗಳನ್ನ ಹೇಳ್ತಕ್ಕಂಥದ್ದು ಸಾಕಷ್ಟು ನಡೀತಿದೆ. ಇದಲ್ಲದೆ ಈಗ ಏನಾಗ್ಬಿಟ್ಟಿದೆ, ಈ ಗ್ರಾಮ ವಿವರ್ಸ್ ಕಾಲೋನಿಯಲ್ಲಿ ಸಾಕಷ್ಟು ಒಂದು 20 ಅಡಿ, ಉದಾಹರಣೆ ಕೊಡೋದಾಗ ಒಂದು 20 ಅಡಿ ರಸ್ತೆ ಇದೆ ಅಂತಂದ್ರೆ ಕೇವಲ ಈ ಭಾಗದಲ್ಲಿ ಒಂದು 5 ಅಡಿ, ಈಗ ಬಲಭಾಗದಲ್ಲಿ 5 ಅಡಿ ಕಸ, ಎಡಭಾಗದಲ್ಲಿ ಒಂದು 5 ಅಡಿ ಕಸ, ಸಾಕಷ್ಟು ಸೆಂಟ್ರಲ್ಲಿ ಅವನ 10 ಅಡಿ ಮಾತ್ರ ಗಾಡಿ ಸಂಚಾರ ಮಾಡ್ತಾ ಇರ್ತದೆ. ಅದರಲ್ಲೂ ಕೂಡ ಮೋರಿಯಿಂದ ಅದು ಕಂಪ್ಲೀಟ್ ಆಗಿ ಯಾವುದೇ ಮೋರಿಯ ಕೆಲಸಗಳು ಯಾವ್ದು ಕೂಡ ಆಗಿಲ್ಲ. ಆ ಮೋರಿಯಿಂದ ಬರ್ತಕ್ಕಂಥ ಎಲ್ಲಾ ಒಳಚರಂಡಿಯಿಂದ ಬರ್ತಕ್ಕಂಥ ಎಲ್ಲಾ ನೀರು ರಸ್ತೆಯಲ್ಲೇ ಹೋಗ್ತಿದಾವೆ. ಸಾಕಷ್ಟು ಜನ ಈ ಒಳಚರಂಡಿಯ ನೀರನ್ನ, ಯಾಕಂದ್ರೆ ಸಾಕಷ್ಟು ದಿನಗಳಿಂದ ಹರಿದಾಡ್ತೋದ್ರಿಂದ ಸಾಕಷ್ಟು ಜನ ಅಲ್ಲಿ ಗಾಡಿಯಿಂದ ಬಿದ್ದು ಅವ್ರಿಗೆ ಫ್ರಾಕ್ಚರ್ ಆಗಿರತಕ್ಕಂಥದ್ದು ಎಲ್ಲವೂ ವಿಚಾರ ಇದೆ. ಈ ಎಲ್ಲಾ ವಿಚಾರ ಸ್ವತಃ ನಾನೇ ಹೆಲ್ತ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅವ್ರಿಗೆ ವಿಚಾರವನ್ನ ತಿಳಿಸ್ತೀನಿ. ಸರ್, ಈ ಆಯ್ತಿ ಆಗ್ತದೆ, ಯಾಕೆ ನೀವು ಸರಿ ಮಾಡ್ತೀರಾ? ನಿಮ್ ಕೆಲಸವನ್ನು ನೀವು ಮಾಡಿ. ಆಮೇಲೆ ನೀವು ಸಂಬಳವನ್ನು ತಗೊಂತಾ ಇರೋದು ಕೂಡ ಸಾರ್ವಜನಿಕರ ದುಡ್ಡಲ್ಲಿ ನೀವು ಸಂಬಳ ತಗೊಂತಾ ಇರೋದು. ಯಾರೇ ನೀವು ಇರೋದು ಕೂಡ ಸಾರ್ವಜನಿಕರಿಗೋಸ್ಕರ ಕೆಲಸ ಮಾಡೋದಕ್ಕೆ ಅನ್ನೋ ಮಾತುಗಳನ್ನ ಹೇಳುದು. ಸರ್, ನಾವು ಕೆಲಸ ಮಾಡ್ತೀವಿ ಅನ್ನೋ ಕಂಪನಿ ಇಲ್ಲ, ನಾಳೆ ಬೆಳಗ್ಗೆನೆ ಬಂದು ಕ್ಲಿಯರ್ ಮಾಡ್ಬಿಡ್ತೀವಿ. ಇದುವರೆಗೂ ಯಾವುದೇ ರೀತಿ ಕೆಲಸಗಳನ್ನ ಮಾಡಿಲ್ಲ. ಅದರಲ್ಲೂ ಕೂಡ ಅದೇ ಕಳ್ಳಾಟಗಳನ್ನ ಆಗಿರ್ತಕ್ಕಂಥದ್ದು ಸಾಕಷ್ಟು ಇದ್ದಾವೆ. ಇದಲ್ಲದೆ ಪೌರ ಕಾರ್ಮಿಕರನ್ನ ಅವ್ರಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳಾಗಿರೋ ಶೂಸ್ ಆಗಿರ್ಬೋದು, ಯಾವುದೇ ರೀತಿ ಮೂಲ ಕೈಗೆ ಗ್ಲೌಸ್ ಆಗಿ ಯಾವುದೇ ರೀತಿ ಕೊಡೋದಿಲ್ಲ. ಅವ್ರನ್ನ ಕಸ ಹಾಕ್ಲಿಕ್ಕೆ ಬಿಡೋದಂತಾಗಿರ್ಬೋದು. ಮತ್ತೆ ಈ ಭಾಗದಲ್ಲಿ ಹೆಂಗಾಗ್ಬಿಟ್ಟಿದ್ರೆ ಚಿಕ್ಕ ಮಕ್ಕಳು ಇಲ್ಲಿ ಕಸ ಆಯುವಂತ ಪರಿಸ್ಥಿತಿಗೆ ಬಂದಿದ್ದಾರೆ. ಹಸುಗಳು ಬಂದು ಪ್ಲಾಸ್ಟಿಕ್ ಅನ್ನ ತಿಂತಾ ಇದೆ. ಎಲ್ಲಾ ಕಂಡ್ರು ಕೂಡ ಆ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದ್ದಾರೆ. ಯಾಕೆ ಅಂದ್ರೆ ಇವ್ರಿಗೇನು ಸಂಬಳ ಬರ್ತಿಲ್ಲ ಅಂತ ಹೇಳೋದಕ್ಕೆ ಅಲ್ಲ, ಸಂಬಳ ಬರ್ತಿದೆ. ಅಂದ್ರೆ AC ಚೇರ್ ತುಂಬಾ ಗಟ್ಟಿಯಾಗಿ ಹಾಕೊಟ್ಟಿದ್ದಾರೆ. ಇದನ್ನ ಈ ವಿಚಾರಗಳನ್ನ ಮಾನ್ಯ ಬೆಂಗಳೂರಿನ ಉಸ್ತುವಾರಿ ಸಚಿವರು ನೋಡ್ಬೇಕು, ಮತ್ತೆ DK ಶಿವಕುಮಾರ್ ಅವ್ರು ನೋಡ್ಬೇಕು. ನಾವು ಹೇಳ್ತಾ ಇದ್ದೇವೆ, ನಾವು ಗ್ರೇಟರ್ ಬೆಂಗಳೂರನ್ನ ಮಾಡ್ತೀವಿ. ಇಲ್ಲಿ ಹೆಂಗಾಗ್ಬಿಟ್ಟಿದೆ ಸಾಮಾಜಿಕ ವಲಯದಲ್ಲಿ ಸ್ವಾಮಿ, ಅದೇ ನೇರವಾಗಿ ಹೇಳಕ್ ಆಗದೆ ಇರುವ DK ಶಿವಕುಮಾರ್ ಅವರು ನೇರವಾಗಿ ಸಿಗ್ತಾ ಇಲ್ಲ. ಬಟ್ ನೇರವಾಗಿ ಸಿಕ್ಕಿದ್ರೆ ಇಲ್ಲಿ ಜನಗಳ ಉತ್ತರ ಯಾವ ರೀತಿ ಇದೆ ಸ್ವಾಮಿ? ಮೊದಲು ನೀವು ಮಾಡತಕ್ಕಂತ ಬಿಬಿಎಂಪಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕೊಡಿ, ಆಮೇಲೆ ನೀವು ಗ್ರೇಟರ್ ಬೆಂಗಳೂರನ್ನ ಮಾಡಿ ಅನ್ನೋ ಆ ಪರಿಸ್ಥಿತಿಗೆ ಇಲ್ಲಿ ಜನ ರೋಸು ಹೋಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಚೇತನ್, ಈಗ ಇದಕ್ಕೆ ಈಗಾಗಲೇ 3 ಭಾಗ ವಿಂಗಡಣೆ ಆಗ್ತದೆ. ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿ ಆಗಿರ್ಬೋದು, ಇನ್ನೊಂದು ಅರಣ್ಯ ಪ್ರದೇಶ ಆಗಿರ್ಬೋದು, ಮತ್ತೆ ಬಿಬಿಎಂಪಿ ವಾರ್ಡ್ನ ಒಂದು ವ್ಯಾಪ್ತಿ ಆಗಿರ್ಬೋದು. ಈಗ ಬಿಬಿಎಂಪಿ ವ್ಯಾಪ್ತಿಯಲ್ಲಿರುವಂತಹ ಸಿಬ್ಬಂದಿಗಳು ಸುಮ್ಮನೆ ಆದ್ರೆ ಅರಣ್ಯ ಸಿಬ್ಬಂದಿ ಏನ್ ಮಾಡ್ತಾ ಇದ್ದಾರೆ, ಅರಣ್ಯ ಇಲಾಖೆ ಸಿಬ್ಬಂದಿ ಏನ್ ಮಾಡ್ತಾ ಇದ್ದಾರೆ? ಜೊತೆಗೆ ಏನಕ್ಕೆ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಅಂದ್ರೆ, ಈ ಹಿಂದೆ ಅಲ್ಲಿ ಒಂದಿಷ್ಟು ಜನ ಬಿಡಾರಗಳನ್ನ ಹಾಕೊಂಡು ವಾಸ್ತವ್ಯವನ್ನು ಹೂಡಿದ್ರು. ಅದನ್ನ ಏಕಾಏಕಿ ಅಂದ್ರೆ ನೋಟಿಸ್ ಅನ್ನ ಕೊಟ್ಟರು ಸಹ ಏಕಾಏಕಿ ಬಂದು ತೆರವನ್ನ ಮಾಡಿದ್ರು.
ಅರಣ್ಯದ ಒಂದು ಇಂಚು ಭಾಗವನ್ನು ಬಿಡದಂತಹ ಅರಣ್ಯ ಸಿಬ್ಬಂದಿಗಳು, ಅರಣ್ಯ ಅಧಿಕಾರಿಗಳು ರಾಶಿ ರಾಶಿ ಕಸವನ್ನ ಸುರಿದು ಅಲ್ಲಿ ನೈರ್ಮಲ್ಯ ಉಂಟಾಗ್ತಾ ಇದ್ರು ಸಹ, ವಾಯುಮಾಲಿನ್ಯ ಆಗ್ತಾ ಇದ್ರು ಸಹ, ತೊಂದರೆ ಆಗ್ತಾ ಇದ್ರು ಸಹ ಏನ್ ಮಾಡ್ತಾ ಇದ್ದಾರೆ ಅಂತ. ಚೇತನ್, ಈ ಒಂದು ವಿಚಾರನ ಗಮನಕ್ಕೆ ಈ ಒಂದು ವಿಚಾರ ತುಂಬಾ ಗಂಭೀರವಾಗಿದೆ. ಯಾಕಂದ್ರೆ ಈ ಒಂದು ಸಾಕಷ್ಟು ಅಲ್ಲಿ ಅರಣ್ಯ ಭಾಗ ಸಾಕಷ್ಟು ಒತ್ತುವರಿಗಳು ಈಗಲೂ ಕೂಡ ಸಾಕಷ್ಟು ಒತ್ತುವರಿಗೊಂಡು ಸಾಕಷ್ಟು ಬೃಹತ್ ಗಾತ್ರದ ಬಿಲ್ಡಿಂಗ್ಗಳು ಈಗಾಗಲೇ ಅಲ್ಲಿ ಕಟ್ಟಿರುವಂತದ್ದು. ಈ ಕೆಲವು ವರ್ಷಗಳ ಹಿಂದೆ ಅರಣ್ಯ ಒಂದಷ್ಟು ಎಕರೆ ಜಾಗಗಳನ್ನ ಬಿಟ್ಟು ಅರಣ್ಯ ಇಲಾಖೆ ಒಂದಷ್ಟು ಬಾರ್ಡರ್ ಹಾಕೊಂಡು ಈ ಜಾಗ ನಮ್ದು, ಈ ಜಾಗಕ್ಕೆ ಬರಬಾರ್ದು ಅನ್ನೋ ಇಲಾಖೆಯನ್ನ ಒಂದು ಬಾರ್ಡರ್ ಹಾಕಿದೆ. ಮತ್ತೆ ಇನ್ನೂ ಕೂಡ ಒಂದಷ್ಟು ಅರಣ್ಯ ಭಾಗ ಒತ್ತುವರಿಗೊಂಡಿರ್ತದೆ. ಬಟ್ ಈ ಒಂದು ಒತ್ತುವರಿ ಜಾಗದಲ್ಲಿ ಒಂದಷ್ಟು ಕೇಸ್ಗಳಾದ ಕಾನೂನು ರೀತಿ ಕ್ರಮ ಕೈಗೊಳ್ಳಿಕ್ಕೆ ಅರಣ್ಯ ಇಲಾಖೆಯವರು ಮುಂದಾಗಿರ್ತಾರೆ ಅಂತ ಹೇಳ್ಬೋದಾಗಿದೆ. ಬಟ್ ಆದ್ರೆ ಅರಣ್ಯ ಇಲಾಖೆಯ ಜಾಗದ ಇಲ್ಲಿ ಬಿಬಿಎಂಪಿ ಸಂಬಂಧಪಟ್ಟಂತ ಜಾಗದಲ್ಲಿ ಇಲ್ಲಿ ಕಸ ಆಗ್ತಾ ಇರ್ತಕ್ಕಂಥದ್ದು. ಈ ಒಂದು ವಿಚಾರದಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕಾಗಿರೋದಂಥದ್ದು ಬಿಬಿಎಂಪಿ ಹೋಗ್ತದೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಒಂದಷ್ಟು ವಿಚಾರಗಳನ್ನ ನೋಡಿದ್ರೆ ಅರಣ್ಯ ಇಲಾಖೆ ಯಾರೆಲ್ಲ ಇಲ್ಲಿ ಕಟ್ಟಿ ಬೃಹತ್ ಗಾತ್ರದ ಮನೆಗಳನ್ನ ಕಟ್ಕೊಂಡಿದ್ದಾರೆ, ಒತ್ತುವರಿನ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಕಡಾಖಂಡಿತವಾಗಿರೋದು ಅರಣ್ಯ ಇಲಾಖೆಯ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ತಮ್ಮ ಇಲಾಖೆಗೆ ಸಂಬಂಧಪಟ್ಟ ಜಾಗಗಳನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಒತ್ತುವರಿ ಮಾಡೇ ಮಾಡ್ತಾರೆ ಅನ್ನೋ ಒಂದು. ಯಾಕಂದ್ರೆ ಸಾಕಷ್ಟು ಒಂದು ಘಟನೆಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೆದಿರ್ತಕ್ಕಂಥದ್ದು ಅದನ್ನ ಹೇಳ್ಬೋದಾಗಿದೆ. ಚೇತನ್, ಎಸ್, ಧನ್ಯವಾದಗಳು ಚಂದ್ರು, ಸುದೀರ್ಘವಾಗಿ ಈಡೆನ್ಸ್ ನ್ಯೂಸ್ ಜೊತೆ ಮಾತನಾಡಿದ್ರು. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಈ ವರದಿಯನ್ನು ತಯಾರಿಸಿದಂತಹ ಚಂದ್ರು ಅವ್ರು ಮಾತನಾಡ್ತಾ ಇದ್ರು. ನಮ್ಮ ವರದಿಗಾರ, ದಿಟ್ಟ ಹೋರಾಟಗಾರ ಆ ಭಾಗದಲ್ಲಿ ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಈ ಅರಣ್ಯ ಅಧಿಕಾರಿಗಳು ಒಂದು ಕಡೆ ಆದ್ರೆ ಇದು ಬಿಬಿಎಂಪಿ ವ್ಯಾಪ್ತಿಗೆ ಬರುತ್ತೆ ಸರ್. ಆದ್ರೆ ಬಿಬಿಎಂಪಿಯ ಅಧಿಕಾರಿಗಳು, ಸಿಬ್ಬಂದಿಗಳು ಚೇರ್ನ ಗಟ್ಟಿಯಾಗಿ ಭದ್ರವಾಗಿ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. AC ಇಂದ ಅಳ್ಳಾಡ್ತಾ ಇಲ್ಲ. ಅವ್ರನ್ನ ಅಳ್ಳಾಡ್ಸಕ್ಕೆ DK ಶಿವಕುಮಾರ್ ಅವರೇ ಬರಬೇಕು. ಅಂತಹ ಒಂದು ದರ್ಪಾಧಿಕಾರವನ್ನ ಮೆರಿತಾ ಇದ್ದಾರೆ ಅಂತ ಹೇಳಿದ್ರು. ಹೌದು, ಖಂಡಿತವಾಗ್ಲೂ ಬಿಬಿಎಂಪಿಲಿ ಈ ರೀತಿಯಾದಂತಹ ದರ್ಪ ದೌರ್ಜನ್ಯ ಯಾವತ್ತೂ ಸಹ ಇದ್ದಿದೆ. ಆದ್ರೆ ಇಷ್ಟು ಪ್ರಮಾಣದಲ್ಲಿ ಅಲ್ಲಿ ಸಮಸ್ಯೆ ಉಂಟಾಗಿದೆ, ಜನರು ಮೂಗು ಮುಚ್ಚಿ ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದಾದ್ರೆ ಏನ್ ಮಾಡ್ತಾ ಇದ್ದೀರಿ ಸಿಬ್ಬಂದಿ? ಇದಕ್ಕೆಲ್ಲ ಜನಪ್ರತಿನಿಧಿಗಳೇ ಬಂದು ಕೇಳ್ಬೇಕಾ? ಇಲ್ಲ ಎಲೆಕ್ಷನ್ ಆದ್ರೂ ನಡೆಸಿ, ಬಿಬಿಎಂಪಿ ಎಲೆಕ್ಷನ್ ನಡೆಸಿ ಜನಪ್ರತಿನಿಧಿಗಳ ಮೂಲಕ ನೀವು ಹೋಗಿ. ಹಾಗಾದ್ರೆ ಅವ್ರು ಹೇಳಿದ್ರೆ ಮಾತ್ರ ಆಗುತ್ತಾ? ಇಲ್ಲ ಅಂದ್ರೆ ಆಗಲ್ಲ. ಇಲ್ಲ ಅಂದ್ರೆ ಯಾರು ಇಲ್ಲ, ಆ ವ್ಯಾಪ್ತಿಯಲ್ಲಿ ಕೇಳುವಂತಹ ಕಾರ್ಪೊರೇಟರ್ಗಳು ಯಾರು ಇಲ್ಲ, ಜನಪ್ರತಿನಿಧಿಗಳು ಯಾರು ಇಲ್ಲ, ಬಿಡಿ ನೋಡೋಣ ಮಾಡೋಣ, ನಿಧಾನಕ್ಕೆ ಮಾಡಿಸಿದ್ರಾಯ್ತು ಅಂದ್ರೆ ಅದು ಬೇರೆ ರೀತಿಯಾದಂತಹ ಕೆಲಸ ಆಗ್ತದೆ. ಒಂದಿಷ್ಟು ಕಾಳಜಿಯನ್ನ ಇಟ್ಕೋಬೇಕು. ಜನಪರ ಕಾಳಜಿಯನ್ನ ಇಟ್ಕೊಂಡು ಅಧಿಕಾರಕ್ಕೆ ಏರದ ಮೇಲೆ, ಜನಪರ ಕಾಳಜಿಯನ್ನ ಇಟ್ಕೊಂಡು ಹುದ್ದೆಗೆ ಬಂದ ಮೇಲೆ ಅದಕ್ಕೆ ಒಂದು ಕಿಂಚಿತ್ತಾದ್ರೂ ಗೌರವ ತೋರಿಸುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಬೇಕು, ಸಿಬ್ಬಂದಿಗಳು ಮಾಡಬೇಕು. ಬಿಬಿಎಂಪಿಯಲ್ಲಿ ಈಗ ಒಂದು ರೀತಿಯಾಗಿ ಹರಿದು ಓಳಾಗ್ತಾ ಇದೆ ಬಿಬಿಎಂಪಿ. ಅಲ್ಪ ಕ್ಷೇತ್ರ ಪುನರ್ವಿಂಗಡಣೆ ಬೇರೆ, ಅದು ಬೇರೆ ನಡೀತಾ ಇದೆ. ಮೊದಲಿಗೆ ವಿಂಗಡಣೆ ಆಗಿರುವಂತಹ 198 ವಾರ್ಡ್ಗಳೇನಿದ್ದಾವೆ ಅದರ ಅಭಿವೃದ್ಧಿ ಕಡೆ ಚಿಂತನೆಯನ್ನ ನಡೆಸಿ, ಅದರ ಅಭಿವೃದ್ಧಿಯನ್ನ ನೋಡಿ, ಅದನ್ನ ಬಿಟ್ಟು ಸುಮ್ಮನೆ ಎಲ್ಲೋ AC ಚೇರಲ್ಲಿ ಕೂತ್ಕೊಂಡು ಒಂದು ರೀತಿಯಾಗಿ ಅದನ್ನೇ ನೋಡ್ಕೊಂಡು ಆರಾಮಾಗಿ ಕಾಲ ಕಳ್ಕೊಂಡು ಹೋಗೋದಕ್ಕೆ ಬಂದಿದ್ದೀರಾ ಅನಿಸ್ತದೆ. ನೋಡ, ಮುಂದೆ ಈ ಅಧಿಕಾರಿಯನ್ನ ಸಂಪರ್ಕ ಮಾಡುವಂತ ಕೆಲಸವನ್ನು ಮಾಡೋಣ.
ಹಾಂ ಆಯ್ತು ಮಾಡ್ತೀನಿ ಒಂದು 10 ನಿಮಿಷ. ಹೆಂಗೆ ಜನಗಳು ಓಡಾಡೋದು ಹೆಂಗೆ ಇದಾಗೋದು. ತೆಗ್ಸೋದು ಮಾರ್ಷಲ್ ಕಡೆಯಿಂದ ಇವಾಗ ಆದೇಶ ಆಗಿರೋದು. ಏನ್ ಸರ್ ಇನ್ನೊಮ್ಮೆ ಹೇಳ್ಬೋದಾ ಅದನ್ನ? ಇವಾಗ ಟೀಚರ್ಸ್ ಕಡೆ ಇವಾಗ ಆಚೆ ಬಂದಿದೆ ಹುಷಾರಿದ್ದೀರಾ? ತಾವು ಲೈವ್ ಅಲ್ಲಿ ಇದ್ದೀರಿ, ಹಂಗೆ ಮಾತಾಡಿ. ಸರ್ ಹೇಳಿ ಹೇಳಿ. ಇವಾಗ ಕೆಲಸ ಇದೆ ಸರ್. ಕೇಳಿಸ್ತದೆ ಹೇಳಿ. ಈಗ ಕಸದ ವಿವರಿಸೋದೇ ಕಸ ಇದೆಯಲ್ಲ ಸರ್ ಅದೇ ಅದು ಕಸ ತೆಗ್ಸೋದು ಇವಾಗ ಮಾಡ್ಸೋಕಾಗಿದೆ ಸರ್. ಫಸ್ಟ್ ನಮ್ಗೆ ಈ ತಾಂಡರ್ ಇವಾಗ ಮಾಡ್ಸೋದವ್ರಿಗೆ ಆಗಿದೆ ಇವಾಗ ಕಸ ತೆಗ್ಸೋದು ಅವ್ರು ತೆಗಿಸ್ತಾರೆ. ಇವಾಗ ನಮ್ದು ಏನು ಇದು ಕಸ ಗುಡಿಸೋದು ಪೀಕೆ ಎಲ್ಲ ಬಿಡೋದು ನಮ್ಗೆ ಕೆಲಸ. ಈಗ ಸಂಪೂರ್ಣವಾಗಿ ನಾವು ಕೋಟೇಶನ್ ಮಾಡ್ಕೊಂಡು ಕಸ ತೆಗಿಸ್ತಾ ಇದೀವಿ ನಾವು ಕೂಡ ಸೇರಿಸ್ಕೊಂಡು ಅವ್ರ ಹೋಗಿ ಕಸ ತೆಗಿಸ್ತೇವೆ. ನೆನ್ನೆಲ್ಲ ಕಸ ಅರ್ಧ ಕ್ಲಿಯರ್ ಆಗಿದೆ, ಇನ್ನು ಅರ್ಧ ಕ್ಲಿಯರ್ ಆಗಿದೆ. ಈಗ ಅರ್ಧ ಭಾಗ ಅಲ್ಲಿ ನೀವು ಕಸವನ್ನ ತೆರವು ಮಾಡಿದ್ದೀರಿ, ಇನ್ನೊಂದು ಅರ್ಧ ಭಾಗ ಕೆಲಸ ಉಳಿದಿದೆ. ತೆಗಿಸ್ಬೇಕು ಸರ್ ಅದನ್ನ. ಯಾವಾಗ ಕ್ಲಿಯರ್ ಆಗುತ್ತೆ ಸರ್? ಇವತ್ತು ಈ ಕಡೆ ಹಾಕೊಂಡಿದ್ವಿ ಸರ್ ಗ್ಯಾಂಗ್, ಈ ಕಡೆ ಉಚ್ಚೆ ಪ್ಯಾಂಟ್ ಅಂತ ಒಂದು ಗ್ಯಾಂಗ್ ಹಾಕೊಂಡಿದ್ವಿ. ಇವತ್ತು ನಾಳೆ ಫುಲ್ ಆಗಿದೆ, ನಾಳೆ ಫುಲ್ ಕ್ಲಿಯರ್ ಆಗುತ್ತೆ ಅದು. ಯಾವಾಗ ನೋಡ್ಬೋದು ಆ ರಸ್ತೆಯನ್ನು? ಸರ್ ಸಂಪೂರ್ಣವಾಗಿ ಎರಡೂ ಬದಿಯಲ್ಲಿ ತೆರವಾದಂತಹ ರಸ್ತೆಯನ್ನು ನಾವು ಯಾವಾಗ ನೋಡ್ಬೋದು ಸರ್? ವಾಯ್ಸ್ ಕಟ್ ಕಳಿಸ್ತೇವೆ ಸರ್, ಕಳಿಸ್ತಿಲ್ಲ ಸರ್. ರಸ್ತೆಯ ಎರಡು ಬದಿಯಲ್ಲಿದ್ದಂತ ಕಸ ತೆರವಾದ್ಮೇಲೆ ನಾವು ಆ ರಸ್ತೆನ ಯಾವಾಗ ನೋಡ್ಬೋದು ಕ್ಲಿಯರ್ ಆಗಿ ಅಂತ? ಸರ್ ನಾಳೆ ನೋಡ್ಬೋದು ಸರ್, ನಾಳೆ ಪಕ್ಕ. ಹೌದಾ? ನಾಳೆ ನೋಡ್ಬೋದು, ಯಾಕಂದ್ರೆ ನಾಳೆ ಫುಲ್ ರಿವರ್ಸ್ ಕಾಲೋನಿ ಫುಲ್ ಕ್ಲಿಯರ್ ಆಗುತ್ತೆ ಸರ್ ಅದು. ನಾಳೆ ಎಲ್ಲ ಕ್ಲಿಯರ್ ಆಗುತ್ತಾ ಯುಎಸ್ ಕಾಲೋನಿ? ನಾಳೆ ಆಗುತ್ತೆ ಸರ್. ಜೊತೆಗೆ ಮಂಜುನಾಥ್ ಅವರೇ, ಅಲ್ಲಿ ನಾಮಫಲಕಗಳನ್ನ ಹಾಕುವಂತದ್ದು, ಜನರಿಗೆ ಒಂದು ರೀತಿಯಾಗಿ ಸೂಚನೆಗಳನ್ನ ಕೊಡುವಂತ ನಾಮಪತ್ರ ಇವನ್ನೆಲ್ಲ ಹಾಕಬೇಕಾಗುತ್ತೆ. ಸೂಚನಾ ಪತ್ರ ನಾಮಫಲಕ ಸರ್ ಮೈನ್ ಏನಂದ್ರೆ ಅದು ಪಂಚಾಯತಿ ಸರ್ ಇರೋದು. ಪಂಚಾಯತ್ ತಂದು ಹಾಕ್ತಾ ಇರ್ತಾರೆ, ನಾವ್ ಎಷ್ಟು ಹೇಳಿದ್ರು ಕೇಳೋರು ಪಂಚಾಯತ್ ಅವರು. ಪಂಚಾಯತ್ ನೋಟಿಸ್ ಕಳಿಸಿ, ಬಿಸಿ ಮುಟ್ಸಿ ಸರ್. ನೋಟಿಸ್ ಕಳ್ಸಿ ಆಯ್ತು, ಅವ್ರಿಗೆ ರಿಪ್ಲೈ ಮಾಡಾಯ್ತು, ನಮ್ಮ ಪ್ರಯತ್ನ ಏನಾಯ್ತು ಎಲ್ಲ ಆಯ್ತು, ಆದ್ರೂ ಯೂಸ್ ಮಾಡಲ್ಲ. ಅವ್ರು ತಂದಾದ್ರೂ ನಾವು ಕಸ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ. ನೀಟಾಗಿ ಅದನ್ನ ರೆಡಿ ಮಾಡಿ ಇಟ್ಟಿರ್ತೀರಿ, ಮತ್ತೆ ಗ್ರಾಮ ಪಂಚಾಯತಿ ಅಂತಂದು ಅಲ್ಲಿ ಹಾಕ್ತಾರೆ. ತಂದ್ ಹಾಕ್ತಾರ, ಅವ್ರು ಎಷ್ಟೇ ಹೇಳಿದ್ರು ಕೇಳಲ್ಲ. ಆದ್ರೂ ನಾವ್ ಮಾತ್ರ ನಮ್ ಕೆಲಸ ನಾವ್ ಮಾಡ್ಕೊಂಡು ನಾವು ಹೋಗ್ತಾನೆ ಇರ್ತೀವಿ. ಈಗ ಮತ್ತೆ ಅದೇ ಮತ್ತೆ ಸುದ್ದಿ ಆಗ್ತದೆ, ಮತ್ತೆ ನೀವು ತೆರವು ಮಾಡ್ತೀರಿ, ಮತ್ತೆ ಗ್ರಾಮ ಪಂಚಾಯತ್ ಬರ್ತಾರೆ. ಅದಕ್ಕೊಂದು ತಾರ್ಕಿಕ ಅಂತ್ಯವನ್ನ ಕಂಡ್ಕೊಳ್ಳಿ. ಅದಕ್ಕೊಂದು ತಾರ್ಕಿಕ ಅಂತ್ಯ ಕಂಡ್ಕೊಳ್ಳಿ ಅಂತ, ಪರಿಹಾರ ಕಂಡ್ಕೊಳ್ಳಿ ಅಂತ. ಅದಕ್ಕೆ ಸಂಪೂರ್ಣವಾದ ಪರಿಹಾರದ ಮಾರ್ಗ ಕಂಡ್ಕೊಳ್ಳಿ ಅಂತ ಹೇಳಿದೆ. ಮಾಡ್ತಾ ಇದ್ದೀವಿ ಸರ್, ಆಲ್ರೆಡಿ ಅದನ್ನ ಡೈಲಿ ಮಾಡ್ತೀವಿ, ಖಂಡಿತ ಮಾಡ್ತಾನೆ ಇದ್ದೀವಿ. ಓಕೆ, ನಮ್ಮ ಪ್ರತಿನಿಧಿಯವರು ನಾಳೆ ನಿಮ್ಮ ಸಂಪರ್ಕ ಮಾಡ್ತಾರೆ, ಆ ರಸ್ತೆಯ ಒಂದಿಷ್ಟು ಸುದ್ದಿ ಬಗ್ಗೆ ಮಾತಾಡ್ತಾರೆ.
ಸರಿ ಸರ್ ಆಯ್ತು. ಎಸ್ ಧನ್ಯವಾದಗಳು ಮಂಜುನಾಥ್ ಅವರೇ, ಇಡೀಸ್ ನ್ಯೂಸ್ ಜೊತೆ ಮಾತಾಡಿ. ಎಸ್ ಆರೋಗ್ಯ ಅಧಿಕಾರಿಯಾದಂತಹ ಮಂಜುನಾಥ್ನವರು ಮಾತನಾಡ್ತಾ ಇದ್ರು, ಸರ್ ಕಸ ತೆಗಿಯೋದು ನಮ್ ಕೆಲಸ ಅಲ್ಲ, ಕಸ ಗುಡಿಸೋದು ನಮ್ ಕೆಲಸ, ನಾವು ಗುಡಿಸ್ತಾ ಇದೀವಿ, ಜೊತೆ ಜೊತೆ ಕಸನು ತೆಗಿತಾ ಇದೀವಿ ಅಂತ ಹೇಳಿದ್ದಾರೆ. ನೋಡೋಣ ನಾಳೆ ಅದನ್ನ ಸಂಪೂರ್ಣವಾಗಿ ಮುಗಿಸ್ತಾರಂತೆ. ಯಾವ ರೀತಿಯಾಗಿ ಕಸವನ್ನ ತೆಗೆದಿದ್ದಾರೆ, ಗುಡಿಸಿದ್ದಾರೆ, ಗುಡಿಸಿ ಭಾಗಿಸಿದ್ದಾರೆ, ಇವೆಲ್ಲವನ್ನು ಸಹ ನೋಡೋಣ. ನಾಳೆ ನಮ್ಮ ಪ್ರತಿನಿಧಿ ಚಂದ್ರು ಅವರು ಸಹ ಅಲ್ಲಿ ಹೋಗಿ ಭೇಟಿಯನ್ನು ಕೊಟ್ಟು ಅದರ ವಿಡಿಯೋವನ್ನು ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಇದರ ಇಂಪ್ಯಾಕ್ಟ್ ವರದಿ ಈಡೆನ್ಸ್ ನ್ಯೂಸ್ಗೆ ನಾಳೆ ಲಭ್ಯವಾಗಲಿದೆ ಅಂತಲೂ ಸಹ ಮಂಜುನಾಥ್ ಹೇಳ್ತಾ ಇದ್ರು. ನೋಡುವ ಹೇಗೆಲ್ಲ ಕ್ಲಿಯರ್ ಮಾಡಿದ್ದಾರೆ, ತೆರವು ಮಾಡಿದ್ದಾರೆ, ಅದು ನಾಳಿನ ಇಂಪ್ಯಾಕ್ಟ್ ಸುದ್ದಿಯಲ್ಲಿ ನಾನು ಮತ್ತೆ ಅದನ್ನ ವಿವರಿಸಕ್ಕೆ ಇಷ್ಟಪಡ್ತೀನಿ. ಎಸ್ ಈ ಕಾಲೋನಿಯ ಜನರಿಗೆ ಒಂದು ರೀತಿಯಾಗಿ ಸಾಂಕ್ರಾಮಿಕ ಭೀತಿ ಬಂದಿತ್ತು. ಜೊತೆಗೆ ಈಗ ಖುದ್ದು ಹೆಲ್ತ್ ಇನ್ಸ್ಪೆಕ್ಟರ್ ಆರೋಗ್ಯಾಧಿಕಾರಿಯಾಗಿರುವಂತಹ ಮಂಜುನಾಥ್ನವರು ನೇರ ಸಂಪರ್ಕದಲ್ಲಿ ನಮ್ಮನ್ನ ಮಾತನಾಡಿಸಿದ್ರು. ಅವ್ರನ್ನ ನಾವು ಮಾತಾಡಿಸುವಂತ ಕೆಲಸವನ್ನು ಮಾಡಿದ್ವಿ. ಈಗ ಅದಕ್ಕೆ ನಾವು ಈಗಾಗಲೇ ಅರ್ಧ ಕೆಲಸವನ್ನ ಮುಗಿಸಿದ್ದೇವೆ, ಇನ್ನು ಅರ್ಧ ಕೆಲಸವನ್ನ ಉಳಿಸಿದ್ದೇವೆ. ನಾಳೆಗೆ ಅದರ ಸಂಪೂರ್ಣ ಚಿತ್ರಣವನ್ನ ನಿಮಗೆ ನಾವು ಕೊಡ್ತೀವಿ ಅಂತ ಸಹ ಮಂಜುನಾಥ್ ಅವರು ಹೇಳಿದ್ರು. ಎಸ್ ಆ ಮಾತಿನಂತೆ, ಆ ಮಾತಿಗೆ ಬದ್ಧತೆ ಇರುವಂತೆ ಕಾಣುತ್ತೆ ಮಂಜುನಾಥ್. ಅದನ್ನ ಮಾಡಿಸ್ತಾರೆ ಅಂತ ನಾವು ಹೇಳ್ತಾ, ಈ ಒಂದು ಭಾಗದಲ್ಲಿರುವಂತಹ ಜನರ ಸಮಸ್ಯೆ ಬಗೆಹರಿದ್ರೆ ಸಾಕು. ಇದು ಈಡೆನ್ಸ್ ನ್ಯೂಸ್ ನ ಮುಖ್ಯ ಸ್ಟ್ಯಾಂಡ್ ಆಗಿತ್ತು. ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಡಿಯೋಗಳು ಇದೆ, ಬೈಟ್ಗಳು ಇದೆ, ಅವನ್ನು ಸಹ ನೋಡ್ಕೊಂಡ್ ಬರೋಣ. ಹಾಂ ಆಯ್ತು, ಮಾಡ್ತೀನಿ ಒಂದು 10 ನಿಮಿಷ. ಹೆಂಗೆ ಜನಗಳು ಓಡಾಡೋದು, ಹೆಂಗೆ ಇದಾಗೋದು. ಎಸ್ ಈ ವೀವರ್ಸ್ ಕಾಲೋನಿಯ
ಈ ಕರ್ಮಕಾಂಡ, ಈ ಕಸದ ಕರ್ಮಕಾಂಡದ ವಿಚಾರವಾಗಿ ಸುದ್ದಿಯನ್ನು ಬಿತ್ತರ ಮಾಡಿದ್ವಿ. ಮಂಜುನಾಥ್ ಅವರು ಗ್ರಾಮ ಪಂಚಾಯಿತಿಯಿಂದ ಕಸವನ್ನ ತಂದು ಹಾಕ್ತಾರೆ ಅಂತ ಹೇಳಿದ್ರು. ಈಗ ಅದಕ್ಕೆ ಸಂಬಂಧಪಟ್ಟಂತೆ PDO ಮಮತಾ ಅವ್ರನ್ನ ಮಾತನಾಡಿಸುವಂತಹ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತ ಕೆಲಸ ಮಾಡಿದ್ವಿ. ಆದ್ರೆ 2 ಬಾರಿ ಕರೆ ಮಾಡಿದಾಗ್ಲೂ ಸಹ ಅವರು ಬ್ಯುಸಿ ಇದ್ದಾರೆ ಅಂತ ಅನ್ಸುತ್ತೆ. ಫಾರ್ವರ್ಡ್ ಮಾಡ್ತಾ ಇದ್ದಾರೆ ಕರೆಯನ್ನ. ನೆಕ್ಸ್ಟ್ ಅವ್ರನ್ನ ಸಂಪರ್ಕಿಸುವಂತ ಕೆಲಸ ಆಗ್ತದೆ. ಬಟ್ ಅವ್ರ ಮೇಲೆ ಇವ್ರ ಮೇಲೆ ಅವರು ಈ ಒಂದು ಆರೋಪಗಳನ್ನ ಮಾಡಿಕೊಂಡು ಅಭಿವೃದ್ಧಿ ಆಗಿರ್ಬೋದು ಮತ್ತೆ ಈ ಕಸದ ತೆರವಿನ ವಿಚಾರ ಆಗಿರ್ಬೋದು, ಇದರಿಂದ ಯಾವುದೇ ರೀತಿಯಾದಂಥ ಕ್ಷೇತ್ರ ಹಿಂದುಳಿಬಾರ್ದು. ಇಬ್ಬರ ಒಂದು ಜಗಳ ಕ್ಷೇತ್ರದ ಬಡತನಕ್ಕೆ ಕಾರಣ ಆಗಬಾರ್ದು. ಈ ಒಂದು ನಿಟ್ಟಿನಲ್ಲಿ ಸಹ ಈಡೆನ್ಸ್ ನ್ಯೂಸ್ ಸುದ್ದಿ ಮಾಡ್ತಾ ಇತ್ತು. ಈಗ ಅವ್ರನ್ನ ಸಂಪರ್ಕ ಮಾಡಲಿಕ್ಕೆ ಸತತ ಪ್ರಯತ್ನವನ್ನು ಮಾಡಿದ್ವಿ. ಆದರೆ ಅವರು ಬ್ಯುಸಿ ಇರ್ಬೋದು. ಬ್ಯುಸಿ ಇದ್ದ ಕಾರಣ ಕರೆಯನ್ನು ಸ್ವೀಕರಿಸಿಲ್ಲ. ಈಗ ನಾಳೆ ಏನು ತೆರವು ಕಾರ್ಯ ನಡೆದಿದೆ, ಆಗ ಮತ್ತೊಮ್ಮೆ ಅವರನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡ್ತೀವಿ.